ಹಲೋ ನಮಸ್ಕಾರ, ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತಿ. ಒಂದು ಪ್ರಶ್ನೆ ಬರ್ತಿರ್ಬೋದು, ಎಲ್ಲಿಗೆ ಹೋಗ್ತಿರ್ಬೋದು ಅಂತ. ನಾನೀಗ ಮನೆ ಕಡೆಗೆ ಹೋಗ್ತಿದ್ದೇನೆ. ಅಂದರೆ ಬೆಳಿಗ್ಗೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಮಳೆ ಇತ್ತು. ಆ ಕಾರಣದಿಂದ ನಾನು ಮಾಡಲಿಲ್ಲ. ಅದೊಂದು ಫೆಂಗಲ್ ಚಂಡಮಾರುತದ ಕಾರಣದಿಂದ ಈ ಒಂದು ಡಿಸೆಂಬರ್ ತಿಂಗಳಲ್ಲೂ ಮಳೆ ಬರ್ತಾ ಉಂಟು. ಹಾಗಾಗಿ ಮಾಡಲಿಲ್ಲ. ನಮಗೆ ಇವತ್ತು ಕಾಲೇಜ್ ಇತ್ತು, ಬೇಗ ಬಿಟ್ಟರು. ಆ ಕಾರಣದಿಂದ ಇವಾಗ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಮತ್ತು ಹೇಳಬೇಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು. ಬೆಳಿಗ್ಗೆ ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿದೆ ಮಳೆ. ಈಗ ಮಧ್ಯಾಹ್ನ ಬಿಟ್ಟಿತ್ತು, ಆದರೂ ಸಹ ಇವಾಗ ಸ್ವಲ್ಪ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಉಂಟು. ಸಂಜೆ ಆಗುವಾಗ ಮಳೆ ಇರ್ಬೋದು. ಆಕಾಶ ಇಲ್ಲ, ಅಷ್ಟು ಶುಭ್ರವಾಗಿ ಇಲ್ಲ, ಯಾಕೆಂದರೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇದೆ ಸ್ವಲ್ಪ. ಆದರೆ ಇವಾಗ ನೋಡೋದಾದರೆ ಬೆಳಿಗ್ಗೆ ಅಷ್ಟು ಮಳೆ ಬಂದಿದೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ರೋಡನ್ನೆಲ್ಲ ನಾವು ನೋಡುವಾಗ ಅಷ್ಟೊಂದು ಮಳೆ ಬಂದಿಲ್ಲ ಅಂತ ಅನಿಸುತ್ತೆ. ನಾವು ನಡ್ಕೊಂಡು ಹೋಗುವಾಗೆಲ್ಲ, ಗಾಡಿಯಲ್ಲೆಲ್ಲ ಬರುವಾಗ ಹಂಗೆ ಅನ್ನಿಸ್ತು. ಓಕೆ ಗೈಸ್, ನಾನಿನ್ನು ನಿಮಗೆ ಮನೆಯಲ್ಲಿ ಸಿಗ್ತೀನಿ. ಗೈಸ್, ಇವಾಗ ನಾನು ಮನೆಗೆ ತಲುಪಿದ್ದಷ್ಟೇ ನಾನು ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಇದು ನಾನು ಸಂತೆಯಿಂದ ತಗೊಂಡದ್ದು ಬುಗುರಿಕಾಯಿ ಮತ್ತು ನೆಲ್ಲಿಕಾಯಿ ಮತ್ತೊಂದು ಜೋಳ ಎಲ್ಲ ತಗೊಂಡೆ, ಸ್ವೀಟ್ ಕಾರ್ನ್. ಇದು ಬುಗುರಿಕಾಯಿ, ಇದು ನೆಲ್ಲಿಕಾಯಿ 4 ತಗೊಂಡಿದ್ದೆ. ಅದು ಈಗ ಖಾಲಿ ಆಯಿತು. ಹಾಗೆ ಎಲ್ಲ ತಿಂದರು. ನನಗೆ ಒಂದು ಉಳಿತು ಈಗ ಇದರಲ್ಲಿ ಸಹ ತುಂಬ ಇತ್ತು, ಅದನ್ನು ಸಹ ತಿಂದರು ಕಾಣ್ತದೆ. ಇದು ಒಳ್ಳೆಯದಂತೆ ಆರೋಗ್ಯಕ್ಕೆ, ನೆಲ್ಲಿಕಾಯಿ ತಿಂದರೆ ಒಳ್ಳೆಯದಂತೆ ಆರೋಗ್ಯಕ್ಕೆ. ಹಾಗಾಗಿ ತಗೊಂಡೆ. 10 ರೂಪಾಯಿಗೆ 4 ಸಿಕ್ತು. ಇದು 20 ರೂಪಾಯಿಗೆ, ಮತ್ತು ಇದು ಸಹ 20 ಈ ಜೋಳಕ್ಕೆ. ಇದನ್ನು ಉಪ್ಪು ಮೆಣಸೆಲ್ಲ ಹಾಕಿ ತಿನ್ನಬೇಕು. ನಾನೊಂದು ತಿಂತೇನೆ, ನೀವೊಂದು ತಿನ್ನಿ. ಓಕೆ ಗೈಸ್, ಈಗ ಟೈಮು 5 ಆಗ್ತಾ ಬಂತು. ನಾವೀಗ ಹಾಲು ತರಲಿಕ್ಕೆ ಹೊರಟದ್ದು. ಬನ್ನಿ, ನಾವು ಇನ್ನು ಹಾಲು ತರಲಿಕ್ಕೆ ಹೋಗುವ. ಓಕೆ ಗೈಸ್, ಮತ್ತೆ ಸಿಗ್ತೇನೆ ಅಲ್ಲಿ ನಿಮಗೆ. ನೋಡಿ, ಇಲ್ಲಿ ಒಂದು ಹೂವಾಗಿದೆ. ಇದು ದೊಡ್ಡ ಜಾತಿಯ ಮಲ್ಲಿಗೆ ಹೂ. ಎಷ್ಟು ಚಂದ ಉಂಟಲ್ಲ. ಇದರಲ್ಲಿ ಇವಾಗ ಒಂದೇ ಇದರಲ್ಲಿ ಆದದ್ದು, ಇಲ್ಲದ್ರೆ ತುಂಬ ಆಗ್ತದೆ. ಈ ಒಂದು ಬಳ್ಳಿಯಲ್ಲಿ ತುಂಬ ಆಗ್ತದೆ. ಇಲ್ಲಿ ಮಾತ್ರ ಕಾಣ್ಬೋದು ನಾವು ಈ ಹೂವನ್ನು. ನೋಡಿ ಹತ್ತಿರದಿಂದ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ದೊಡ್ಡ ಮಲ್ಲಿಗೆ ಇದು. ನೋಡಿ, ಇದರಲ್ಲಿ ತುಂಬ ಹೆಸರುಂಟು. 1 2 3 4 5 6 7 ಹೆಸರುಂಟು ಇದರಲ್ಲಿ ಒಂದರಲ್ಲಿ. ಓಕೆ, ನಿಮಗೆ ನಾನು ಮತ್ತೆ ಅಲ್ಲಿ ಸಿಗ್ತೀನಿ. ಹಾಗೆ ಮನೆಗೆ ತಲುಪಿದೆ ನಾನು. ಯಾರಿದ್ದಾರೆ ಅಂತ ನೋಡುವ. ಹಾಯ್, ಎಂತ ಮಾಡೋದು ಪಾತ್ರದಲ್ಲಿದ್ದೇ ಇರುವುದು. ಆಯ್ತಾ ಚಾಯ? ಹಿಂಡಿ ಕೊಟ್ಟಾಯ್ತಾ? ಹಾಲು ಕರೆದು ಎಲ್ಲ ಆಯ್ತಲ್ಲ. ಟಾಮಿ ಗೈಸ್, ಈಗ ನಾವು ಹಾಲು ಕೊಡಲಿಕ್ಕೆ ಹೋಗೋದು. ಇದರಲ್ಲಿ ಎಷ್ಟು ಲೀಟರ್ ಹಾಲುಂಟು? ಇದರಲ್ಲಿ 1 ಲೀಟರ್ ಅಂತೆ, ಇದರಲ್ಲಿ ಅರ್ಧ ಲೀಟರ್. ಹಾಗೆ ಈಗ ಹೋಗೋದು ಮನೆಗೆ. ನಾವೀಗ ಹೋಗ್ತಾ ಇದ್ದೇವೆ ಹಾಲು ಕೊಡಲಿಕ್ಕೆ. ನಾವೀಗ ಸ್ಟೆಪ್ ಹತ್ತಿಕೊಂಡು ಹೋಗ್ತಿದ್ದೇವೆ ಹಾಲು ಕೊಡಲಿಕ್ಕೆ.
ಗೈಸ್ ಇಲ್ಲೊಂದು ಡಿಫ್ರೆಂಟ್ ಹೂ ಕಾಣ್ಬೋದು ನಿಮಗೆ. ಇದರ ಹೆಸರು ಗೊತ್ತಿಲ್ಲ ನನಗೆ. ನೋಡಿ, ಕೇಪುಲ ಹೂ ಥರ ಉಂಟು. ಇಲ್ಲೊಂದು ಮರ ನೋಡಿ, ಇದಕ್ಕೆ ತುಳುವಿನಲ್ಲಿ ಇಂದಿನ ಮರ ಅಂತ ಹೇಳ್ತಾರೆ. ಆದರೆ ಆ ಒಂದು ಬಳ್ಳಿ ಉಂಟಲ್ಲ, ಅದರಲ್ಲಿ ಅದರ ಕಾಯಿ ಆಗ್ತದೆ. ಒಂಥರ ದ್ರಾಕ್ಷಿ ಥರ ಇರ್ತದೆ ಅದರ ಕಾಯಿ, ನೋಡಿ ಅಂತೆ. ಹೀಗೆ ಉಂಟು ನೋಡಲಿಕ್ಕೆ ಮರ, ಚಂದ ಉಂಟು. ಆದರೆ ಅದರ ಎಲೆಯನ್ನೆಲ್ಲ ಈ ಚಪ್ಪರ ಹಾಕಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಅದರ ಹಾಳೆ ಟೈಪ್ ಬರ್ತದೆ, ಅಂದರೆ ಕಂಗು ಉಂಟಲ್ಲ ಅಡಿಕೆ ಮರ, ಅದರಲ್ಲಿ ಹಾಳೆ ಬರ್ತದಲ್ಲ, ಆ ಹಾಳೆ ಟೈಪಲ್ಲೇ ಇದರಲ್ಲಿ ಸಹ ಬರ್ತದೆ. ಕಾಣ್ಬೋದು ನಿಮಗೆ, ಅದರ ಕೈ ಟೈಪ್ ಉಂಟಲ್ಲ ಅದರಲ್ಲಿ. ಅದನ್ನು ನಾವು ಕೆಲವೊಂದು ಕೆಲಸಗಳಿಗೆಲ್ಲ ಉಪಯೋಗ ಮಾಡ್ತಾರೆ. ಅಂದರೆ ಈಗ ಸುರಂಗ ಅಗೆಯುವಾಗ ಅದರಿಂದ ಆ ಒಂದು ಹಾಳೆಯನ್ನು ಇಟ್ಕೊಂಡು ಆ ಸುರಂಗದೊಳಗಿರುವಂತಹ ಮಣ್ಣನ್ನು ಅದರಿಂದ ಎಳೆದು ತೆಗೆಯುವುದು. ಹಾಗೆ ಇದಕ್ಕೆ ತುಳುವಿನಲ್ಲಿ ಇಂದಿನ ಮರ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಪ್ರಾಪರ್ ಆಗಿ ಇದಕ್ಕೆ ಹೆಸರು ಗೊತ್ತಿಲ್ಲ ಎಂತ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಆಯಿತಾ. ಇವಾಗ ಕಾಫಿ ರೆಡಿಯಾಗಿದೆ, ಅದರೊಂದಿಗೆ ಬನ್ನು ಕೂಡ ರೆಡಿಯಾಗಿದೆ, ಮಿಕ್ಸರ್ ಸಹ ಉಂಟು. ಗೈಸ್, ನಿಮಗೆ ಕಾಫಿ ಇಷ್ಟನಲ್ಲ ಟೀ ಇಷ್ಟನ ಅಂತ ಕಮೆಂಟ್ ಹಾಕಿ ಆಯಿತಾ, ಯಾವುದು ಇಷ್ಟ ಅಂತ. ಗೈಸ್, ಇಲ್ಲಿ ಬನ್ ಮತ್ತು ಮಿಕ್ಸರ್ನ ಜೊತೆ ಹಲಸಿನ ಸೋಳೆ ಸಹ ಉಂಟು. ಹಲಸಿನ ಸೋಳೆಯ ಸುಕ್ಕ ಸಹ ಚಹಾದೊಂದಿಗೆ ಉಂಟು. ಇದು ಹಲಸಿನ ಕಾಯಿ ಉಂಟಲ್ಲ, ಅದನ್ನು ಉಪ್ಪಿನಲ್ಲಿ ಹಾಕಿ ಒಂದು 4 ತಿಂಗಳಾದ ನಂತರ ಇದನ್ನು ತೆಗೆದು ಪದಾರ್ಥ ಮಾಡೋದು. ಸಂಜೆಯ ಚಾಕೆಲ್ಲ ಬಹಳ ಖಡಕ್ ಆಗ್ತದೆ. ಇದರಲ್ಲಿ ತುಳುವಿನಲ್ಲಿ ಇದಕ್ಕೆ ಪಚ್ಚಿಲ್ ಅಂತ ಹೇಳ್ತಾರೆ, ಪಚ್ಚಿಲ್ ದಗಜಿಪ್ಪು ಅಂತ ಹೇಳ್ತಾರೆ. ಓಕೆ, ಇದನ್ನೀಗ ಸವಿಯುವ. ಗೈಸ್, ಇವಾಗ ಟೈಮ್ 6:45 ಬಂತು. ನಾವು ಸಹ ನಮ್ಮ ಮನೆ ಕಡೆಗೆ ಹೊರಟ್ವಿ. ಹಾಲು ಸಹ ಉಂಟು ಒಂದು ಬಾಟ್ಲಿಯಲ್ಲಿ. ಹಾಗೆ ಸ್ವಲ್ಪ ಮಾತಾಡಿ ಚಹಾ ಎಲ್ಲ ಕುಡಿದು ಹೊರಟದ್ದು ನಾವು. ಓಕೆ ಗೈಸ್, ಇಲ್ಲಿಗೆ ನಾವು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಮತ್ತೊಮ್ಮೆ ಹೊಸದಾದ ಬ್ಲಾಗ್ನೊಂದಿಗೆ ಸಿಗ್ತೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ. ಟಾಟಾ.